ಸಾತ್ವಿಕ ಧರ್ಮಾತ್ಮರೇ, ಇಂದಿನ ದಿನಮಾನಗಳಲ್ಲಿ ಅನೇಕ ಕುಟುಂಬಗಳು, ಜನ್ಮ ಕೊಟ್ಟ ತಾಯಿ ತಂದೆಯರು ಅನೇಕ ಪ್ರಕಾರ ತಮ್ಮ ಸಂತಾನದಿಂದ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಅವರು ವಿಚಾರ ಮಾಡ್ತಾರೆ, ತಾಯಿ ಚಿಂತನೆ ಮಾಡ್ತಾಳೆ, ನಾನು ನನ್ನ ಮಕ್ಕಳ ಸಲುವಾಗಿ ಎಷ್ಟು ಕಷ್ಟಪಟ್ಟಿದ್ದೇನೆ, ನವಮಾಸಗಳು ನನ್ನ ಗರ್ಭದಲ್ಲಿ ಇಟ್ಟುಕೊಂಡು ಎಲ್ಲ ಪ್ರಕಾರ ನೋವನ್ನು, ಕಷ್ಟವನ್ನು, ದುಃಖವನ್ನು ಅನುಭವಿಸಿದ್ದೇನೆ. ಜನ್ಮ ಕೊಡುವ ಪ್ರಸಂಗದಲ್ಲಿ ಅನೇಕ ಪ್ರಕಾರ ಹಿಂಸೆಯನ್ನು ಅನುಭವಿಸಿದ್ದೇನೆ. ಜನ್ಮ ಕೊಟ್ಟ ಮೇಲೆ ಆ ಮಗುವಿಗೆ ನನ್ನ ರಕ್ತವನ್ನು ಬಸಿದು ಎದೆ ಹಾಲಾಗಿ ಮಾಡಿ ಕುಡಿಸಿದ್ದೇನೆ. ಅಳುವ ಮಗುವನ್ನು ತಟ್ಟಿ ಸಮಾಧಾನಪಡಿಸಿದ್ದೇನೆ. ಎಷ್ಟೋ ರಾತ್ರಿಗಳು ನಿದ್ರೆ ಮಾಡಿಲ್ಲ, ಹಸಿದಾಗ ಊಟವನ್ನು ಮಾಡಿಲ್ಲ. ಮಗುವಿಗಾಗಿ, ನನ್ನ ಮಕ್ಕಳಿಗಾಗಿ ಏನೆಲ್ಲ ತ್ಯಾಗ ಮಾಡಿದ್ದೇನೆ. ಮಗುವಿನ ಆರೋಗ್ಯಕ್ಕಾಗಿ ನನ್ನ ಆರೋಗ್ಯವನ್ನು ಮರೆತಿದ್ದೇನೆ. ಮಕ್ಕಳ ಹೆಸರಿಗಾಗಿ ಏನೆಲ್ಲ ಕಷ್ಟಪಟ್ಟಿದ್ದೇನೆ. ನನ್ನ ಮಕ್ಕಳ ಭವಿಷ್ಯತ್ತಿಗಾಗಿ ಏನೆಲ್ಲ ತ್ಯಾಗ ಮಾಡಿದ್ದೇನೆ. ನಾನು ಹರಿದ ಬಟ್ಟೆಯನ್ನುಟ್ಟು ನನ್ನ ಮಕ್ಕಳಿಗೆ ಒಳ್ಳೆಯ ಬಟ್ಟೆಯನ್ನು ಕೊಡಿಸಿದ್ದೇನೆ. ನನ್ನೆಲ್ಲ ಸುಖವನ್ನು, ಸಂತೋಷವನ್ನು, ನೆಮ್ಮದಿಯನ್ನು ನನ್ನ ಮಕ್ಕಳ ಸಲುವಾಗಿ ತ್ಯಾಗ ಮಾಡಿದ್ದೇನೆ. ಆದರೂ ನನ್ನ ಭಾವನೆಗೆ ನನ್ನ ಮಕ್ಕಳು ಸ್ಪಂದಿಸ್ತಿಲ್ಲ ಅಂತ ತಾಯಿ ಹೇಳ್ತಾಳೆ. ತಂದೆ, ನನ್ನ ಮಕ್ಕಳ ಭವಿಷ್ಯತ್ತಿಗಾಗಿ ಎಷ್ಟು ಶ್ರಮಿಸಿದ್ದೇನೆ. ಆ ಮಕ್ಕಳು ಬೇಡಿದ್ದನ್ನೆಲ್ಲ ಕೊಡಿಸಿದ್ದೇನೆ. ಪಠ್ಯ ಪುಸ್ತಕಗಳಿರಬಹುದು, ಉಡುಪುಗಳಿರಬಹುದು, ಯಾವಾಗ ಬೇಡಿದ ತಕ್ಷಣ ಬೇಡಿದ್ದನ್ನು ಕೊಡಿಸಿದ್ದೇನೆ. ಎಲ್ಲ ಕಡೆ ಹುಡುಕಿ ಒಳ್ಳೆಯ ವಿದ್ಯಾಸಂಸ್ಥೆಗಳಲ್ಲಿ ಓದಿಸಿದ್ದೇನೆ. ಆನಂತರದಲ್ಲಿ ಮಕ್ಕಳ ಆರೋಗ್ಯಕ್ಕಾಗಿ ಏನೆಲ್ಲ ಕಷ್ಟಪಟ್ಟಿದ್ದೇನೆ. ನನ್ನ ಜೀವಿತ ಅವಧಿಯಲ್ಲಿ ನಾನು ಇಲ್ಲಿ ಪರ್ಯಂತರವಾಗಿ ಕಷ್ಟಪಟ್ಟ ದುಡಿದ ಒಂದೊಂದು ರೂಪಾಯಿಯನ್ನು ಕೂಡ ಕೂಡಿಸಿ ನನ್ನ ಮಕ್ಕಳ ಆರೋಗ್ಯಕ್ಕಾಗಿ, ವಿದ್ಯೆಗಾಗಿ, ಹೆಸರಿಗಾಗಿ, ಕೀರ್ತಿಗಾಗಿ, ಗೌರವಕ್ಕಾಗಿ ಅದನ್ನು ಖರ್ಚು ಮಾಡಿದ್ದೇನೆ. ಆದರೂ ಕೂಡ ಬೇಡಿದ ತಕ್ಷಣ ಮೊಬೈಲನ್ನು ಕೊಡಿಸಿದ್ದೇನೆ, ಮೋಟಾರ್ ಸೈಕಲ್ ಕೊಡಿಸಿದ್ದೇನೆ, ಕಾರನ್ನು ಕೊಡಿಸಿದ್ದೇನೆ. ಏನೆಲ್ಲವನ್ನು ನನ್ನ ಮಕ್ಕಳ ಸಲುವಾಗಿ ನಾನು ಮಾಡಿದ್ದೇನೆ ಅನ್ನುವಂಥ ನೋವನ್ನು ತಾಯಿ ತಂದೆ ತುಂಬ ದುಃಖದಿಂದ ಹೇಳ್ತಾರೆ. ಅವರು ಅನ್ಕೋತಾರೆ, ಇಷ್ಟೆಲ್ಲ ಮಾಡಿದ ನಮಗೆ, ನಮ್ಮ ಕೆಲವು ತಾಯಿ ತಂದರು, ಒಬ್ಬೊಬ್ಬ ತಾಯಿ ತಂದೆಯರ ದುಃಖ ಒಂದೊಂದು ರೀತಿ ಇರ್ತದೆ. ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ನಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡ್ಕೋತಾ ಇದ್ದಾರೆ. ಯಾರದೋ ಜೊತೆ, ಯಾವುದೋ ಧರ್ಮ ಪರಂಪರೆಯವರ ಜೊತೆಗೆ ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಮದುವೆ ಆಗಿದ್ದಾರೆ. ನಮ್ಮ ಮುಪ್ಪಿನ ಕಾಲದಲ್ಲಿ ನಮಗೆ ಹಸಿವಾಯಿತು ಅಂತ ಕೇಳಿದರೆ ಒಂದು ತುತ್ತು ಅನ್ನವನ್ನು ಕೊಡಲಿಕ್ಕೆ ಜೊತೆಗಿಲ್ಲ. ನಾವು ಏನಾದರೂ ನೋವಾಯಿತು ಅಂತ ಹೇಳಿಕೊಳ್ಳಲಿಕ್ಕೆ ನಮ್ಮ ಜೊತೆಗೆ ಮಕ್ಕಳಿಲ್ಲ. ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಆನಂತರದಲ್ಲಿ ಕಷ್ಟಪಟ್ಟು ಓದಿಸಿ ಅಭ್ಯಾಸವನ್ನು ಮಾಡಿಸಿ ನೌಕರಿ ಕೊಡಿಸಿದೆ. ವಿದೇಶದಲ್ಲಿದ್ದರೂ ಕೂಡ ಇವತ್ತು ನಾವಾಗಿ ಫೋನ್ ಮಾಡಿದರೂ ಕೂಡ ಫೋನನ್ನು ತಗೋತಾ ಇಲ್ಲ. ನಮ್ಮ ಕೂಡ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಆನಂತರದಲ್ಲಿ ನಮ್ಮ ಪಾರಿವಾರಿಕ ಬಾಂಧವ್ಯಗಳು ಒಂದು ಸ್ವಲ್ಪವೂ ಅವರಿಗೆ ಅರ್ಥವಾಗ್ತಾ ಇಲ್ಲ. ನಾವು ಎಷ್ಟೇ ಕಷ್ಟಪಟ್ಟು, ಎಷ್ಟೇ ಶ್ರಮಪಟ್ಟು ಪ್ರಯತ್ನ ಮಾಡಿ ಅವ್ರ ಜೊತೆಗೆ ಮಾತಾಡಬೇಕು, ಜೊತೆಗಿರಬೇಕು ಅಂತ ಫೋನ್ ಮಾಡಿದರೂ ಕೂಡ ಫೋನ್ನಲ್ಲಿ ಮಾತಾಡಲ್ಲ, ನಾವು ಕರೆದಾಗ ಬರಲ್ಲ, ನಮಗೆ ಯಾವುದೇ ರೀತಿಯಿಂದ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಅನೇಕ ಪ್ರಕಾರ ದುಃಖವನ್ನು, ನೋವನ್ನು, ಸಂಕಟವನ್ನು ಅನುಭವಿಸ್ತಾರೆ, ಹೇಳ್ಕೋತಾರೆ. ಸದ್ಭಕ್ತ ಬಾಂಧವರೇ, ತಾವು ಚಿಂತನೆ ಮಾಡಿ. ಮಕ್ಕಳಿಗೆ ಏನೆಲ್ಲವನ್ನು ಕೊಟ್ರಿ, ಎಲ್ಲವನ್ನು ಕೊಟ್ರಿ, ಏನೇನೋ ಮಾಡಿ ಸಂಪಾದನೆ ಮಾಡಿ ತಂದು ಹಾಕಿದ್ರಿ. ಆದರೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ರಾ? ಚಿಂತನೆ ಮಾಡಿರಿ. ಸನಾತನ ಸಂಸ್ಕೃತಿಯ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಿದ್ರ? ಚಿಂತನೆ ಮಾಡಿ. ಪಾರಿವಾರಿಕ ಪರಂಪರೆಯ ಬಗ್ಗೆ ಅವರಿಗೆ ಜ್ಞಾನೋಪದೇಶವನ್ನು ಮಾಡಿದ್ರ? ಆಧ್ಯಾತ್ಮಿಕತೆಯ ಬಗ್ಗೆ ಅರಿವನ್ನು ಮೂಡಿಸಿದ್ರ? ಅವರಿಗೆ ಜೀವನದ ಮೌಲ್ಯಗಳಾಗಿರ್ತಕ್ಕಂಥ ಕಷ್ಟ, ದುಃಖ, ಹಸಿವು, ನೋವು, ಪಾರಿವಾರಿಕ ಸಂಬಂಧಗಳು, ಅವುಗಳ ಬಗ್ಗೆ ಅರಿವನ್ನು ಮೂಡಿಸಿದ್ರ? ಯಾರು ಮೂಡಿಸಿದ್ದೀರಿ? ತಾವು ಸ್ವಲ್ಪ ಚಿಂತನೆ ಮಾಡಿ. ನೀವೆಲ್ಲ ಏನಂತೀರಿ? ನಾವು ಜೀವನದಲ್ಲಿ ಬಹಳ ಕಷ್ಟಪಟ್ಟಿವಿ, ನಮ್ಮ ಮಕ್ಕಳು ಕಷ್ಟಪಡಬಾರ್ದು. ಇಷ್ಟೇ ಉದ್ದೇಶ ನಿಮಗಿರುತ್ತೆ.
ಮಕ್ಕಳು ತಪ್ಪು ಮಾಡಿದಾಗ ತಿದ್ದುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನವನ್ನು ಮಾಡಲಿಲ್ಲ. ಅವರನ್ನು ಸರಿ ಮಾರ್ಗದಲ್ಲಿ ತರುವಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಸಂಸ್ಕಾರ ಕೊಡಲಿಲ್ಲ. ನೀವೇನು ಅವ್ರು ಹೇಗೆ ಬೆಳೀತಾರೋ, ಹೇಗೆ ಇರ್ತಾರೋ ಹಾಗೆ ಬಿಟ್ಟಿದ್ದೀರಿ. ತುಂಬ ಜನ ಹಾಗೆ ಬಿಟ್ಟಿದ್ದೀರಿ. ಹಾಗಿದ್ರೆ ಸಂಸ್ಕಾರದಲ್ಲಿ ಎಷ್ಟು ದೊಡ್ಡ ಶಕ್ತಿ ಇದೆ ನಿಮಗೆ ಗುರ್ತಿದೆಯಾ? ನೋಡಿ, ಕಾಡು ಕಲ್ಲಿತ್ತು. ಆ ಕಲ್ಲಿನ ಮೇಲೆ ಎಷ್ಟೋ ಜನ ಏನೇನೋ ಮಾಡ್ತಿದ್ರು, ಮಲಗ್ತಿದ್ರು, ಕೂರ್ತಿದ್ರು, ಇನ್ನೂ ಏನೋ ಮಾಡ್ಕೊಂಡು ಹೋಗ್ತಿದ್ರು. ಆ ಕಲ್ಲಿಗೆ ಒಬ್ಬ ಶಿಲ್ಪಿ ಸಂಸ್ಕಾರವನ್ನು ಕೊಡ್ತಾನೆ. ಕೆತ್ತಿ 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 ಅದನ್ನು ವಿಗ್ರಹವಾಗಿ ಮಾಡ್ತಾನೆ. ಎಲ್ಲ ಉಳಿಯ ಏಟನ್ನು ತಿಂದಂಥ ವಿಗ್ರಹ ಅದು ದೇವತೆಗೆ ಆಗಿ ಎಲ್ಲರಿಂದ ಪೂಜೆಗೆ ಒಳಗಾಗತ್ತೆ. ಆ ಕಲ್ಲಿಗೆ ಸಂಸ್ಕಾರವನ್ನು ಕೊಟ್ಟಾಗ ಮೂರ್ತಿಯಾಯಿತು. ಆ ಮೂರ್ತಿಯನ್ನು ಮಂದಿರದ ತೆಗೆದುಕೊಂಡು ಹೋಗಿ ಅದಕ್ಕೆ ಅಭಿಷೇಕ, ಆನಂತರ ಯಜ್ಞ, ಯಾಗ, ಪೂಜಾ ವ್ರತಾದಿಗಳನ್ನು ಮಾಡಿದಾಗ ದೇವತಾ ವಿಗ್ರಹವಾಯಿತು. ಒಬ್ಬ ತಪಸ್ವಿಗಳಿಂದ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದಾಗ ದೇವತೆ ಆಯಿತು. ಆ ದೇವತೆಯ ಮುಂದೆ ನಾವೆಲ್ಲ ಕೂತು ಪ್ರಾರ್ಥನೆ ಮಾಡ್ತೇವೆ, ಧ್ಯಾನ ಮಾಡ್ತೇವೆ, ನಮಸ್ಕಾರ ಮಾಡ್ತೇವೆ, ನಮ್ಮ ನೋವನ್ನು ಹಂಚಿಕೊಳ್ತೇವೆ, ನಮ್ಮ ದುಃಖವನ್ನು, ತಾಪವನ್ನು, ಸಂಕಟವನ್ನು ಹೇಳ್ಕೋತೇವೆ. ಅದು ಯಾವುದರಿಂದ ಬಂತು ಅಂತ ಕೇಳಿದರೆ ಸಂಸ್ಕಾರದಿಂದ ಅಂತ ಯಾರೂ ಕೂಡ ಮರಿಬಾರ್ದು. ಈಗ ಮಣ್ಣು, ಆ ಮಣ್ಣಿಗೆ ಒಬ್ಬ ಕುಂಬಾರ ಅದಕ್ಕೆ ಸಂಸ್ಕಾರವನ್ನು ಕೊಡ್ತಾನೆ. ಅದು ಮಡಿಕೆಯಾಗತ್ತೆ. ಆ ಮಡಿಕೆ ಎಷ್ಟೆಲ್ಲ ಕಾರ್ಯಕ್ಕೆ ಅನುಕೂಲವಾಗತ್ತೆ. ಈಗ ಹಾಲಿಗೆ ಸಂಸ್ಕಾರವನ್ನು ಕೊಟ್ಟಾಗ ಮೊಸರಾಯಿತು, ಮೊಸರಿಗೆ ಸಂಸ್ಕಾರವನ್ನು ಕೊಟ್ಟಾಗ ಬೆಣ್ಣೆ ಆಯಿತು, ಬೆಣ್ಣೆಗೆ ಸಂಸ್ಕಾರವನ್ನು ಕೊಟ್ಟಾಗ ತುಪ್ಪ ಆಯಿತು. ಹಾಲಿನ ಅವಧಿ 1 ದಿನ, ಮೊಸರಿನ ಅವಧಿ 3 ದಿನ, ಬೆಣ್ಣೆಯ ಅವಧಿ 1 ತಿಂಗಳು. ಅದೇ ತುಪ್ಪದ ಆಯುಷ್ಯ 100 ವರ್ಷ ಇಟ್ಟರೂ ಏನೂ ಆಗೋದಿಲ್ಲ. ಅಂದರೆ ಸಂಸ್ಕಾರ ಕೊಡ್ತಾ 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 ಎಷ್ಟು ಬದಲಾವಣೆ ಆಗತ್ತೆ ಅನ್ನೋದು ತಾವೆಲ್ಲ ಚಿಂತನೆ ಮಾಡಬೇಕಾಗಿದೆ ಎಲ್ಲ. ಹಾಗಾಗಿ ಸಂಸ್ಕಾರದಲ್ಲಿ ದೊಡ್ಡ ಶಕ್ತಿ ಇದೆ. ನೀವು ನೋಡಿ, ಈಗ ನೀವು ಮನೆಯಲ್ಲಿ ಅಡುಗೆ ಮಾಡ್ತೀರಿ, ಒಂದು ಪಾತ್ರೆಯಲ್ಲಿ ಅನ್ನ ಮಾಡಿದ್ರಿ, ಅದಕ್ಕೆ ಅನ್ನ ಅಂತ ಕರಿತೀರಿ. ಅದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಅದು ತೊಗೊಂಡು ಹೋಗಿ ಭಗವಂತನಿಗೆ ನೈವೇದ್ಯ ಮಾಡಿ ಬಂದ್ರಿ ಅಂದರೆ ಪ್ರಸಾದ ಆಯಿತು. ಸಂಸ್ಕಾರದಿಂದ ಪ್ರಸಾದ ಆಯಿತು. ನೀವು ಮಂದಿರಕ್ಕೆ ಹೋಗುವಾಗ ಬ್ಯಾಗಲ್ಲೋ ತಟ್ಟೆಯಲ್ಲೋ ಹಣ್ಣು ಕಾಯಿಗಳು ತೊಗೊಂಡು ಹೋಗ್ತಿರ್ತೀರಿ. ಯಾರಾದರೂ ಕೇಳಿದರೆ ಹಣ್ಣು ಕಾಯಿ ಅಂತೀರಿ. ಒಳಗಡೆಗೆ ಹೋಗಿ ಭಗವಂತನಿಗೆ ಹಣ್ಣು ಕಾಯಿ ಮಾಡಿಸಿ ನೈವೇದ್ಯ ಮಾಡಿಸಿ ತೊಗೊಂಡು ಬಂದ್ರಿ ಅಂತ ಕೇಳಿದರೆ, ಅದನ್ನು ಯಾರಾದರೂ ಕೇಳಿದರೆ ಏನು ಅಂತ ಕೇಳಿದರೆ ಅದಕ್ಕೆ ಪ್ರಸಾದ ಅಂತ ಕರೀತಾರೆ. ಅದರ ಬದಲಾಗಿದ್ದಿಷ್ಟೇ ಸಂಸ್ಕಾರ ಸಿಕ್ತು. ಅದಕ್ಕೆ ಸಂಸ್ಕಾರದಿಂದ ಬದಲಾಯಿತು. ಈಗ ಹಸುವಿನ ಸಗಣಿ ಇರುತ್ತೆ, ಅದನ್ನು ಮಕ್ಕಳು ತುಳಿದು ಅಳಕ್ಕೆ ಶುರು ಮಾಡ್ತಾರೆ. ಆದರೆ ಆ ಸಗಣಿಗೆ ಸಂಸ್ಕಾರವನ್ನು ಕೊಟ್ರಿ ಅಂತ ಕೇಳಿದರೆ ಅದು ಬೂದಿಯಾಗತ್ತೆ. ಬೂದಿಗೆ ಸಂಸ್ಕಾರ ಕೊಟ್ರಿ ಅಂತ ಕೇಳಿದರೆ ಅದು ಭಸ್ಮವಾಗ್ತದೆ. ಆ ಭಸ್ಮಕ್ಕೆ ಸಂಸ್ಕಾರವನ್ನು ಕೊಟ್ಟಾಗ ಕ್ರಿಯಾಭಸ್ಮವಾಗತ್ತೆ. ಆ ಭಸ್ಮವನ್ನು ಪ್ರತಿಯೊಬ್ಬರೂ ಕೂಡ ಹಣೆಗೆ ಧರಿಸ್ಕೋತೇವೆ, ಶರೀರದ ಅಂಗಾಂಗಗಳಿಗೆ ಧರಿಸ್ಕೋತೇವೆ. ಅದರಿಂದ ಚರ್ಮ ರೋಗವೂ ನಿವಾರಣೆಯಾಗತ್ತೆ. ಆನಂತರ ಪ್ರಾರಬ್ಧ ಕರ್ಮಗಳು ಪರಿಹಾರ ಸಿಗತ್ತೆ. ಅಂದರೆ ಆ ಸಗಣಿಗೆ ಸಂಸ್ಕಾರವನ್ನು ಕೊಟ್ಟಾಗ ಭಸ್ಮವಾಯಿತು, ಮಡಿಕೆಗೆ ಸಂಸ್ಕಾರವನ್ನು ಮಣ್ಣಿಗೆ ಸಂಸ್ಕಾರವನ್ನು ಕೊಟ್ಟಾಗ ಮಡಿಕೆ ಆಯಿತು, ಕಲ್ಲಿಗೆ ಸಂಸ್ಕಾರವನ್ನು ಕೊಟ್ಟಾಗ ವಿಗ್ರಹ ಆಯಿತು, ಹಾಲಿಗೆ ಸಂಸ್ಕಾರವನ್ನು ಕೊಟ್ಟಾಗ ಕೊನೆಗೆ ತುಪ್ಪವಾಯಿತು. ಅಂದರೆ ಸಂಸ್ಕಾರದಲ್ಲಿ ಎಷ್ಟು ದೊಡ್ಡ ಶಕ್ತಿ ಇದೆ ಅನ್ನೋದನ್ನು ನೀವು ಅರ್ಥೈಸ್ಕೊಳ್ಬೇಕಲ್ಲ. ಮಕ್ಕಳು ಬೇಡಿದ್ದನ್ನು ಕೊಡಿಸಬಾರ್ದು ಅಂತಲ್ಲ, ಮಕ್ಕಳಿಗೆ ಸಂಸ್ಕಾರ ಕೊಡೋದನ್ನು ಯಾವತ್ತೂ ಮರಿಬಾರ್ದು. ಸಂಸ್ಕಾರದಲ್ಲಿ ದೊಡ್ಡ ಶಕ್ತಿ ಇದೆ. ಆ ನಿಟ್ಟಿನಲ್ಲಿ ಸಂಸ್ಕಾರವನ್ನು ಕೊಟ್ರಿ ಅಂತ ಕೇಳಿದರೆ ಅವರ ಬದುಕು ಪಾವನವಾಗತ್ತೆ ಎನ್ನುವಂಥ ವಿಷಯವನ್ನು ಇಂದು ಪ್ರಸ್ತಾಪನೆ ಮಾಡ್ತಾ, ನಾಳೆಯ ವಿಷಯದಲ್ಲಿ ಸನಾತನ ಸಂಸ್ಕೃತಿ, ಪಾರಿವಾರಿಕ ಪರಂಪರೆ, ಇದರ ಬಗ್ಗೆ ಮತ್ತೆ ಮುಂದಿನ ಚಿಂತನೆಯನ್ನು ಮಾಡೋಣ. ಓಂ ಶೋಂ ಭಯಾತ್.